ವಾರ್ಡನ್ ಒಬ್ಬರು ಕಾಲೇಜು ವಿದ್ಯಾರ್ಥಿನಿಯರಿಗೆ ಶೌಚಾಲಯವನ್ನ ತೊಳಸಿ ಕಿರುಕುಳವನ್ನ ಮಾಡಿರುವಂತಹ ಘಟನೆ ರಾಯಚೂರಿನ ಮಾನ್ವಿಯಲ್ಲಿ ನಡೆದಿದೆ. ಮಾನ್ವಿ ಪಟ್ಟಣದ ಮೆಟ್ರಿಕ್ ಬಾಲಕಿಯರ ವಸತಿ ವಿದ್ಯಾರ್ಥಿ ನಿಲಯದ ವಾರ್ಡನ್ ರಜಿಯಾ ಸುಲ್ತಾನ್ ಮೇಲೆ ವಿದ್ಯಾರ್ಥಿಗಳ ಮೇಲೆ ಆರೋಪವನ್ನ ಮಾಡಿದ್ದಾರೆ. ರಜಿಯಾ ಇಡೀ ಹಾಸ್ಟೆಲ್ ಕೆಲಸಗಳನ್ನೆಲ್ಲ ವಿದ್ಯಾರ್ಥಿನಿಯರಿಂದಲೇ ಮಾಡಿಸಿದ್ದು, ಹಾಸ್ಟೆಲ್ನ ಪ್ರತಿಯೊಂದು ಕೆಲಸಗಳನ್ನ ವಿದ್ಯಾರ್ಥಿಗಳೇ ಮಾಡಬೇಕು ಅಂತ ತಾಕೀತನ್ನ ಮಾಡಿದ್ರು ಎನ್ನಲಾಗಿದೆ. ಇನ್ನು ಇದರ ಬಗ್ಗೆ ವಿದ್ಯಾರ್ಥಿಗಳು ಅಳಲನ್ನ ಸಹ ತೋಡ್ಕೊಂಡಿದ್ದು, ಮೂಗನ್ನ ಮುಚ್ಚಿಕೊಂಡು ಹಾಸ್ಟೆಲ್ನ ಶೌಚಾಲಯವನ್ನ ತೊಳಿತಾ ಇರುವಂತಹ ವಿಡಿಯೋ ಏನಿದೆ, ವಿದ್ಯಾರ್ಥಿಗಳ ವಿಡಿಯೋ ಇದೀಗ ವೈರಲ್ ಆಗಿದೆ. ಈ ಕುರಿತಂತೆ ಜಿಲ್ಲಾ ಶಿಕ್ಷಣಾಧಿಕಾರಿಗಳಾಗಿರ್ಬೋದು ಅಥವಾ ತಾಲೂಕು ಶಿಕ್ಷಣ ಆಡಳಿತ ಮಂಡಳಿ ಆಗಿರ್ಬೋದು ಆದಷ್ಟು ಬೇಗ ಎಚ್ಚೆತ್ತುಕೊಂಡು ಇಂತಹದ್ರ ವಿರುದ್ಧ ಕ್ರಮವನ್ನ ತೆಗೆದುಕೊಂಡು ವಿದ್ಯಾರ್ಥಿಗಳಿಗೆ ಉನ್ನತವಾದಂತಹ ವಿದ್ಯಾಭ್ಯಾಸವನ್ನ ಕೊಡುವಂತಹ ನಿಟ್ಟಿನಲ್ಲಿ ತಾಕೀತನ್ನ ಮಾಡಿದ್ದಾರೆ ಸ್ಥಳೀಯ ನಿವಾಸಿಗಳು. ಮಾಡಿ ನಮಗೆ ಸಾಕಾಗೋಗೈತೆ. ಬೇರೆ ಊರಿಂದ ಇಲ್ಲಿ ಬತ್ತು ಓದ್ಬೇಕಂತ ನಾವು ಅನ್ನೋದು ಕೆಲಸ ಮಾಡ್ಬೇಕು. ಅಲ್ಲಿಂದ ನಡ್ಕೊಂಬಂದೇ ಸಾಕಾಗಿರ್ತೈತೆ. ಮೀಟಿಂಗ್ ತಗೊಂಬದಂತ ಅದು ತಗೊಂಬಂದಂತ ಅದು ಓದೋದ್ರ ಬಗ್ಗೆ ಹೇಳೋದಿಲ್ಲ. ಅದು ಕೆಲಸ ಮಾಡಬೇಕು, ಇದು ಸ್ವಚ್ಛತೆ ಮಾಡಬೇಕು, ಇದೇ ನಿಮ್ದು ಹೈಲೈಟ್. ಮೇಡಮ್ ನಮ್ಮ ಹೆಂಗೆ ಕೆಲಸ ಹಚ್ಚಾರ ನೋಡಿ. ಅವ್ರು ನೋಡಕ್ಕೆ ಓದೋದು ಬಿಟ್ಟು ಎಲ್ಲ ಬಿಟ್ಟು ಇದನ್ನು ಮಾಡಂಗ ಏನು ಮಾಡಕ್ಕೆ ಮನ್ಯಾಗ ಅದಕ್ಕೆ ಕಳಿಸಿರ್ತಾರೆ ನಮ್ಮ ಮನ್ಯಾಗ. ಸ್ವಲ್ಪನೇ ಪ್ರೀತಿಲ್ಲ ಮೇಡಮ್ ಅವ್ರಿಗೆ ಹೆಂಗೇನು ನೋಡಕ್ಕೆ. ಹಂಗೆ ಒಂದಿನ ಸಂಡೇನೂ ನಾವೇ ಮಾಡ್ಬೇಕಂತ ಹಂಗೆ ನಾವೇ ಮಾಡ್ಬೇಕಂದ್ರೆ ಹೆಂಗಾಗ್ತದೆ, ಬೇರೆ ಕರ್ಸಿ ಮಾಡ್ಸೋದಿಲ್ಲ.